ಈಗ ಮಾಡಿರುವಂತಹ ಟೆಸ್ಟ್ಗಳ ಜೊತೆಗೆ ಇನ್ನೊಂದಷ್ಟು ಟೆಸ್ಟ್ಗಳನ್ನು ಮಾಡಿಸೋಕೆ ಸಿಐಡಿ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ವಿವಿಧ ಬಗೆಯ ಟೆಸ್ಟ್ಗಳನ್ನು ಸಂತ್ರಸ್ತನಿಗೆ ಮತ್ತೆ ಮಾಡಿಸುವಂತಹ ಸಾಧ್ಯತೆ ಇದ್ದು ಪೊಲೀಸರಿಂದ ಇದೀಗ ರಿಕ್ವೆಸ್ಟ್ ಹೋಗೋ ಸಾಧ್ಯತೆ ಇದೆ. ಮನವಿ ಬಂದರೆ ಟೆಸ್ಟ್ ಮಾಡೋಕ್ಕೆ ಅಫ್ಕೋರ್ಸ್ ಡಾಕ್ಟರ್ಗಳು ಕೂಡ ರೆಡಿ ಇದ್ದಾರೆ. ಟೆಸ್ಟ್ ನಂತರ ವರದಿ ಏನು ಬರುತ್ತೆ ಅನ್ನೋದೇ ಕುತೂಹಲ. ಸದ್ಯಕ್ಕೆ 16 ಬಗೆಯ ಟೆಸ್ಟ್ಗಳನ್ನು ಮಾಡಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಬಟ್ ಇದು ಲೈಂಗಿಕ ದೌರ್ಜನ್ಯ ಕೇಸ್, ಅದರಲ್ಲೂ ಕೂಡ ಒಂದು ಸಲಿಂಗ ಕಾಮಕ್ಕೆ ಸಂಬಂಧಪಟ್ಟಂತಹ ಆರೋಪವನ್ನು ಹೊತ್ತಿರೋದ್ರಿಂದ ಇದಕ್ಕೂ ಬೇರೆ ಬೇರೆ ರೀತಿಯಾದಂತಹ ಪ್ರೊಸೀಜರ್ಗಳನ್ನು ಬಳಕೆ ಮಾಡ್ತಾರೆ ಅಂತ ಕಾಣುತ್ತೆ. ಬೇರೆ ಬೇರೆ ರೀತಿಯ ಟೆಸ್ಟ್ಗಳಿಗೆ ಒಳಪಡಿಸ್ಬೋದು. ಇದೆಲ್ಲವನ್ನ ಗಮನಿಸಿ ಇನ್ನೊಂದಷ್ಟು ತರಹೇವಾರಿ ಟೆಸ್ಟ್ಗಳಿಗೆ ಆ ಸಂತ್ರಸ್ತನನ್ನ ಕರೆಸಿ ಒಂದು ಮೆಡಿಕಲ್ ಟೆಸ್ಟನ್ನು ಮಾಡಿಸ್ಬೋದು. ಅದರಲ್ಲಿ ಏನು ಬರುತ್ತೆ ರಿಪೋರ್ಟ್ ಅದನ್ನು ಕೂಡ ನೋಡ್ತಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ಸೂರಜ್ ರೇವಣ್ಣ ಅವರ ಪರವಾಗಿದೆ ಅಂದರೆ ಆ ರಿಪೋರ್ಟ್ನಲ್ಲಿ ಅಂಥದ್ದೇನಿಲ್ಲ. ಮೈ ಮೇಲೆ ಪರ್ಚಿರೋ ಗಾಯ, ಕಚ್ಚಿರೋ ಗಾಯ, ಆತ ಏನು ಕಂಪ್ಲೇಂಟ್ ಕೊಟ್ಟಿದ್ದ, ನನಗೆ ಹಿಂಗೆ ಹಿಂಸೆ ಕೊಟ್ಟಿದ್ರು ಹಾಗೆ ಅಂತ, ಅವೆಲ್ಲವೂ ಕೂಡ ನಾರ್ಮಲ್ ಆಗಿದೆ. ಯಾವುದೇ ರೀತಿಯ ಗಾಯದ ಗುರುತಾಗಲಿ, ಗಾಯಗಳಾಗಲಿ, ಇಂಜುರಿ ಆಗಲಿ ಇಲ್ಲ ಅಂತ ರಿಪೋರ್ಟಲ್ಲಿ ಬಂದಿದೆ. ಇದರ ನಡುವೆ ಸಿಐಡಿ ಕಸ್ಟಡಿಯಲ್ಲಿ ಸೂರಜ್ ರೇವಣ್ಣ ಇದ್ದಾರೆ. ಇವತ್ತು ಅವ್ರಿಗೂ ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ. ಬೌರಿಂಗ್ ಆಸ್ಪತ್ರೆಯಲ್ಲೇ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸುವಂತಹ ಸಾಧ್ಯತೆ ಇದೆ. ಸಿಐಡಿ ಕಸ್ಟಡಿಯಲ್ಲಿ ಸದ್ಯ ಸೂರಜ್ ಇದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಇವತ್ತು ಅವ್ರಿಗೂ ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಕೂದಲುಗಳನ್ನು ಪರೀಕ್ಷೆಗೆ ಒಳಪಡಿಸಲು ಕೂದಲು ಸಂಗ್ರಹ, DNA ಟೆಸ್ಟ್ ಮಾಡಿಸುವಂತಹ ಸಾಧ್ಯತೆ ಇದೆ. ಸೂರಜ್ ರೇವಣ್ಣ ಅವರಿಗೆ ಲಿಂಗತ್ವ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ. ಸಾಮರ್ಥ್ಯ ಗೀಮರ್ಥ್ಯ ಏನೇನೋ ಇರುತ್ತೆ ಅದರಲ್ಲಿ. ಅಸಹಜ ಲೈಂಗಿಕ ಕ್ರಿಯೆಗೆ ಈತ ಸಮರ್ಥನ ಇಲ್ವಾ ಅನ್ನುವಂಥದ್ದು ಕೂಡ ರಿಪೋರ್ಟ್ ಬಂದು ಹೋಗ್ಬಿಡುತ್ತೆ. ಯಾಕಂದರೆ ಈಗ ಅವರು ಎದುರಿಸ್ತಾ ಇರೋ ಆರೋಪ ಸಲಿಂಗ ಕಾಮಕ್ಕೆ ಸಂಬಂಧಪಟ್ಟಂತೆ. ಈ ರೀತಿಯ ಅಸಹಜ ಲೈಂಗಿಕ ಕ್ರಿಯೆ ಇದೇ ಮೊದಲ ಅಥವಾ ಮುಂಚೆ ಇಂಥದ್ದೇನಾದರೂ ಆಗಿತ್ತ ಅನ್ನುವಂತಹ ಪರೀಕ್ಷೆಗಳು ಕೂಡ ನಡೆಯುತ್ತೆ. ಕಿಡ್ನಿ ಮತ್ತು ವೃಷಣಗಳ ಪರೀಕ್ಷೆಯನ್ನು ಕೂಡ ನಡೆಸುವಂತಹ ಸಾಧ್ಯತೆ ಇದೆ. ಇವತ್ತು ಲೈಂಗಿಕವಾಗಿ ಅವರ ಸಾಮರ್ಥ್ಯ ಏನು, ಸಮರ್ಥತೆಯ ಬಗ್ಗೆ ಕೂಡ ಪರೀಕ್ಷೆ ನಡೆಸುವಂತಹ ಸಾಧ್ಯತೆ ಇದೆ. ಎಲ್ಲದಕ್ಕೂ ಕೂಡ ಅವರು ಒಪ್ಕೊಳ್ಳೇಬೇಕಾಗತ್ತೆ. ಫೊರೆನ್ಸಿಕ್ ತಜ್ಞರಿಂದ ಬಟ್ಟೆ ಮತ್ತು ಕೆಲವೊಂದು ವಸ್ತುಗಳ ಪರೀಕ್ಷೆ ಆಗುತ್ತೆ. ಅವತ್ತು ಯಾವ ಬಟ್ಟೆ ಹಾಕಿದ್ರು ಮಗದೊಂದು ಅದು DNA ಟೆಸ್ಟ್ ಕೂಡ ಮಾಡ್ತಾರೆ. ಅವರ ಕೂದಲಿನ ಬುಡದ ಸಮೇತ ಒಂದಷ್ಟು ಕೂದಲುಗಳನ್ನು ಸ್ಯಾಂಪಲಿಗೆ ಕಳಿಸ್ತಾರೆ. DNA ಸೇರಿದಂತೆ ಸುಮಾರು 8 ಬಗೆಯ ಮೆಡಿಕಲ್ ಟೆಸ್ಟನ್ನು ಮಾಡುವಂತಹ ಸಾಧ್ಯತೆ ಇದೆ. ಮತ್ತು ಈಗ ಎದುರಿಸ್ತಾ ಇರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಈತ ಇದಕ್ಕೆ ಕೇಪಬಲ್ ಇದಾನಾ, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ರಾಘು, ನಿನ್ನೆಯ ಸಿಐಡಿ ಕಸ್ಟಡಿಗೆ ಪಡೆದುಕೊಂಡಿದೆ. ಬಟ್ ಅಧಿಕೃತವಾದ ತನಿಖೆ ಮತ್ತು ವೇಗ ಇವತ್ತಿನಿಂದ ಆರಂಭ ಆದಂಗೆ ಕಾಣಿಸ್ತಾ ಇದೆ. ಮೆಡಿಕಲ್ ಟೆಸ್ಟ್ಗೆ ಇವತ್ತು ಒಳಪಡಿಸುವ ಸಾಧ್ಯತೆ ಹೇಗಿದೆ ಮತ್ತು ಯಾವೆಲ್ಲ ರೀತಿಯ ಟೆಸ್ಟ್ಗೆ ಒಳಪಡಿಸಬಹುದು ಸೂರಜ್ ರೇವಣ್ಣ ಅವ್ರನ್ನ? ವಿದ್ಯಾ, ಪ್ರಮುಖವಾಗಿ ಈಗಾಗಲೇ ಸಿಐಡಿ ತನಿಖೆಯನ್ನು ಆರಂಭ ಮಾಡ್ತಾ ಇದೆ. ಇಂದಿನಿಂದ ಅಧಿಕೃತವಾಗಿ ತನಿಖೆಯನ್ನು ಆರಂಭ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಇವತ್ತು ಸಿಐಡಿ ಏನಾದರೂ ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ಅನುಮತಿಯನ್ನು ಪಡೆದುಕೊಂಡಂಥದ್ದೇ ಆದಲ್ಲಿ ಈಗಾಗಲೇ ಬೌರಿಂಗ್ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಸೂರಜ್ ರೇವಣ್ಣ ಅವರ ವಿರುದ್ಧ ಬಂದಿರುವಂಥದ್ದು ಅಸಹಜ ಲೈಂಗಿಕ ಆರೋಪ. ಈ ಕಾರಣಕ್ಕಾಗಿ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಟೆಸ್ಟ್ಗಳನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಬೌರಿಂಗ್ ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಆ ರೀತಿ ಟೆಸ್ಟಿಂಗ್ಗೆ ಏನಾದರೂ ಒಳಪಡಿಸುವಂಥದ್ದು ಆದರೆ 8 ರೀತಿಯ ಟೆಸ್ಟಿಂಗ್ಗಳಿಗೆ ಒಳಪಡಿಸಬೇಕಾಗುತ್ತೆ. ಮುಖ್ಯವಾಗಿ ಈಗಾಗಲೇ ಆತ ಮಾಡಿರುವಂಥ ಆರೋಪಗಳೇನಿದೆ, ಆರೋಪಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಈತ ಅಂದರೆ ಆರೋಪಿ ಏನಿದ್ದಾರೆ ಸೂರಜ್ ರೇವಣ್ಣ, ಅಸಹಜ ಲೈಂಗಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಇವರು ಆ ರೀತಿಯಾದಂಥ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗಿದ್ರ ಹಿಂದೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ವಿಚಾರ ಆಗುತ್ತೆ. ಯಾಕಂದರೆ ಹಿಂದೆ ಆ ರೀತಿಯಾದಂಥ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದೇ ಆದಲ್ಲಿ ಇದೆಲ್ಲ ಒಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಲವಾದಂಥ ಸಾಕ್ಷಿಗಳು ಕೂಡ ಸಿಗುವಂತ ಸಾಧ್ಯತೆ ಇದೆ. ಅದೇ ಕಾರಣಕ್ಕಾಗಿ ಸುಮಾರು 8 ಬಗೆಯ ಟೆಸ್ಟ್ಗಳನ್ನು ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಅವರು ಕೂಡ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ DNA ಟೆಸ್ಟ್ ಇರ್ಬೋದು, ಅದೇ ರೀತಿ ಕೂದಲು ಟೆಸ್ಟ್ ಇರ್ಬೋದು, ಮುಖ್ಯವಾಗಿ ಕಿಡ್ನಿ ವೃಷಣ ಏನಿದೆ ಅದರ ಒಂದಷ್ಟು ಟೆಸ್ಟ್ಗಳನ್ನು ಮಾಡುವಂಥ ಕೆಲಸಗಳಾಗುತ್ತೆ. ಇದ್ರ ಜೊತೆಗೆ ಮನೋವೈದ್ಯರನ್ನ ಕೂಡ ಅವರಿಂದ ಎಕ್ಸಾಮಿನೇಷನ್ ಮಾಡಿಸುವಂಥ ಕೆಲಸವನ್ನು ಕೂಡ ವೈದ್ಯರು ಮಾಡುವಂಥದ್ದು. ಪ್ರಮುಖವಾಗಿ ಯೂರಾಲಜಿಸ್ಟ್ ಇರ್ಬೋದು, ಫಾರೆನ್ಸಿಕ್ ಅಧಿಕಾರಿಗಳೇನಿರ್ತಾರೆ ಅವರ ಮುಖಾಂತರ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಸಂಗ್ರಹ ಮಾಡುವಂಥ ನಿಟ್ಟಿನಲ್ಲಿ ಟೆಸ್ಟ್ಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ 8 ಬಗೆಯ ಟೆಸ್ಟ್ಗಳ ಮುಖಾಂತರವಾಗಿ ಈ ಒಂದು ಪ್ರಕರಣದಲ್ಲಿ ನಿಜಕ್ಕೂ ಆ ರೀತಿಯಾದಂತಹ ಅಸಹಜ ಕ್ರಿಯೆ ಆಗಿದೆಯಾ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಲ್ಲಿ ಸದ್ಯ ಈ ಒಂದು ಟೆಸ್ಟ್ ಏನಿದೆ ಇದು ಬಹಳ ಪ್ರಾಮುಖ್ಯತೆಯನ್ನ ವಹಿಸುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ರಘು ತಮ್ಮೆಲ್ಲ ಡೀಟೇಲ್ಸ್ಗೆ. ಓಕೆ, ಇವತ್ತು ಆಗಬಹುದಾದಂತಹ ಬೆಳವಣಿಗೆಗಳ ನಿರೀಕ್ಷೆ ಏನಪ್ಪಾ ಅಂತ ಹೇಳಿದ್ರೆ ಮೆಡಿಕಲ್ ಟೆಸ್ಟ್ಗೆ ಸೂರಜ್ ಅವ್ರನ್ನ ಒಳಪಡಿಸಬಹುದು ಅಂತ.